ನನ್ನ ಬಂಗಾರನ ನನಗೆ ಉಳಿಸ್ಕೊಟ್ಟಿದ್ಯಾ. ಇನ್ಮೇಲೆ ಪ್ರತಿದಿನ ಬಂದು ನಿನಗೆ ಪೂಜೆ ಮಾಡ್ತೀನಿ. ಗುರು, ಬರೀ ಪೂಜೆ ಮಾಡೋದಲ್ಲ, ಪ್ರಸಾದನೂ ಹಂಚ್ಬೇಕು. ಯಾಕೆ ಮಾವ, ನೀನ್ ಪ್ರಸಾದ ತಿನ್ನಕ್ಕ? ನೀನ್ ತಿನ್ನಲ್ವಲ್ಲ? ಮೆಸ್ಲಾಗ ಕೆಲಸ ಮಾಡಿ ಮಾಡಿ ತಿನ್ನೋದೇ ಜೀವನ ಹಾಕೊಂಬಿಟ್ಟವನೆ. ಆ ಜಗನ್ ಇಲ್ಲಿ ಅತ್ತೆಗೆ ತೊಂದರೆ ಕೊಡ್ತಾನೋ ಅನ್ಕೊಂಡಿದ್ದೆ. ಸತ್ಯ, ಆ ತಾಯಿ ಕಾಪಾಡಿದ್ಲು. ಒಳ್ಳೆಯವ್ರನ್ನ ಕೆಟ್ಟ ಶಕ್ತಿ ಏನೂ ಮಾಡಕ್ಕಿಲ್ಲ ಅನ್ನೋದು ದಿಟ ಆಗೋಯ್ತು. ಪುಟ್ಟವ ಮತ್ತೆ ಅತ್ತೆ ಸಂಬಂಧ ಅಷ್ಟು ಗಟ್ಟಿಯಾಗಿದೆ. ಒಬ್ಬರನ್ನ ಬಿಟ್ಟು ಒಬ್ರು ಇರಕ್ಕಾಗಲ್ಲ ಅಂತ ಅತ್ತೆ ಮತ್ತೆ ವಾಪಸ್ ಬರ್ತಿದ್ದಾರೆ. ಅಷ್ಟೇ ಅಲ್ಲ ಕಣವ, ಅಮ್ಮೋರ್ಗೆ ಅಳಿಯಂದ್ರೂ ಬಿಟ್ಟಿರಕ್ಕಾಯ್ತಾ ಇಲ್ಲ. ಅಮ್ಮವ್ರು ಬಂದ್ಮ್ಯಾಕೆ ಎಲ್ಲರೂ ಸೇರಿ ಪೂಜೆ ಮಾಡುಮ. ಸರಿ, ಭಕ್ತಿಯಿಂದ ಕೇಳ್ಕೊಂಡು ಕುಂಕುಮ ಹಚ್ಕ. ಹಾವ ಅಣ್ಣಯ್ಯ, ಯಾಕೆ ಕಳ್ತಿದ್ಯಾ? ಅವ ಅಮ್ಮಗೇನಾಯ್ತು? ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ರು. ಅಮ್ಮರೇ, ಅಯ್ಯಯ್ಯೋ ಅಯ್ಯೋ, ನಾನ್ ನಿಮ್ಯಾಗ ಗಮನ ಕೊಡುವಾಗ ಬ್ಯಾರೆ ಏನಾರ ಕೆಲ್ಸ ಬರ್ಲಿ ಎಲ್ಲ ಮುಂದೂಡೋದಯ್ಯ. ನನ್ನನ್ನು ಒಂಟಿ ಮಾಡ್ಬಿಟ್ಟು ಹೊಂಟ್ಬಿಟ್ಟೆಲ್ಲ ಬಂಗಾರ. ಬಂಗಾರ ಅತ್ತಮ್ಮ, ಅವ್ರ ಜೊತೆ ನನ್ನನ್ನು ಕಳ್ಸ್ಕೊಟ್ಬಿಡಿ. ಬಂಗಾರ ಬಂಗಾರ. ಅತ್ತೆ ಪೂಜೆ ಮಾಡಿ ಬನ್ನಿ. ಹೋಗುದರೆ ಪೂಜೆ ಮಾಡು. ಮುತ್ತೈದೆ ಆಗಿ ಬಿಡೋಣ, ಬಿಟ್ಟವಳಕ್ಕೆ ಪೂಜೆ ಮಾಡಿದರೆ ಮಣ್ಣು ತುಂಬಿಸಿ ಕಳಿಸ್ಕೊಡ್ಬೇಕು. ನಡೀತಾರೆ. ನಂಗೆ ನಿಂಗೆ
ಇಡೀ ಊರಿಗೆ ಅಮ್ಮವರು ಯಾವರು ಅವ್ರಿಗೆ ಪೂಜೆ ಮಾಡ್ಬೇಕಲ್ವೇ? ಅದ್ಯಾವ್ರಿಗೆ ಆ ಪೂಜೆ ನೋಡಿ ಖುಷಿ ಆಯ್ತದಲ್ವೇ? ನಮ್ಮ ಮನ್ಸಿಗೂ ಅದ್ಯಾವ್ರ ಪೂಜೆ ಮಾಡೋದ್ರಿಂದ ಖುಷಿ ಆಗಕ್ಕಿಲ್ವೇ? ನೋಡಿ ಯಾವ್ರಿಗೆ ಮಾಡಬೇಕು? ಅಮ್ಮವರು ಯಾರು ಕಣಪ್ಪ ಪೂಜೆ ಮಾಡು ಕಂದ. ಅವ್ವ ಯಾವಾಗಲೂ ಖುಷಿಯಾಗಿರ್ಬೇಕು. ಕಡಿಯಪ್ಪ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಧರ್ಮವ ದರ್ಪಕ್ಕೆ ಬಲಿ ಕೊಡೋ ದುರುಳರ ಅಳುವಿಗೆ ದೈವವು ಸೋಲದು. ಅಪ್ಪಳಿಸಿಧರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿತೇನು. ತೆಪ್ಪಾಯ್ತು ಕಣವ, ಕ್ಷಮಿಸ್ಬಿಡು. ಪರವಾಗಿಲ್ಲ ಮಗ.